ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ಆದ ಬೆಳಿಗ್ಗೆ ಅಂದರೆ ಶನಿವಾರದ ಒಂದು ಲಾಗ್ ಆಗಿರುತ್ತೆ, ಅಂದರೆ ಶ್ರಾವಣ ಶನಿವಾರ ಆಗಿರುತ್ತೆ ಈ ದಿವಸ. ಸೊ ಪೂಜೆ ಎಲ್ಲ ಇದೆ. ಸೊ ಉಪ್ಪಿಟ್ಟು ಮಾಡಿಬಿಡೋಣ ಇವತ್ತು ತಿಂಡಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ಸತೀಶ್ ಅವರು ಕೂಡ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಸೊ ತರಕಾರಿ ಕೂಡ ಹಾಕಲಿಲ್ಲ, ಹಾಗೇ ಜಸ್ಟ್ ಸಿಂಪಲ್ಲಾಗಿ ಇವತ್ತು ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ನಾನಿಲ್ಲಿ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಸೈಡಲ್ಲಿ ಬನ್ಸಿ ರವೆ ಎಲ್ಲ ಹುರಿದು ಇಟ್ಕೊಂಡಿದ್ದೆ. ನಾರ್ಮಲಾಗಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ಬನ್ಸಿ ರವೆ ಉಪ್ಪಿಟ್ಟು ಸ್ವಲ್ಪ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ಇವತ್ತು ಬನ್ಸಿ ರವೆ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೆ. ನಾರ್ಮಲ್ ರವೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕೇಳ್ತಾರೆ, ಬಟ್ ಬನ್ಸಿ ರವೆಯಲ್ಲಿ ಸ್ವಲ್ಪ ಗಟ್ಟಿ ಅನ್ನೋ ರೀತಿಯೇ ಇರುತ್ತೆ. ನನಗೆ ನಾನಿಲ್ಲಿ ಕುದೀತಾ ಇರೋ ನೀರನ್ನು ಹಾಕಿ ಕಾಯಿ ತುರಿ, ಉಪ್ಪು ಮತ್ತು ನಿಂಬೆಹಣ್ಣೆಲ್ಲ ಹಾಕಿದ್ದೀನಿ. ನಿಂಬೆಹಣ್ಣು ಹಾಕಿದ್ದೆ ಸ್ವಲ್ಪ ಸ್ಕಿಪ್ ಆಗಿದೆ ಅಂತ ಅನ್ಕೋತೀನಿ, ಬಟ್ ಹಾಕಿದ್ದೆ. ಎಲ್ಲ ಚೆನ್ನಾಗಿ ಕುದ್ಮೇಲೆ ನಾನಿಲ್ಲಿ ಬನ್ಸಿ ರವೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿ ತಿಂಡಿ ಎಲ್ಲ ಬಡಿಸ್ದೆ ಸತೀಶ್ ಅವ್ರಿಗೆ ಹಾಗೆ ಮಕ್ಕಳಿಗೆ. ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಬಂದು ಪೂಜೆ ಎಲ್ಲ ಮಾಡಿದೆ. ಸೊ ಹಾಗೆಯೇ ಇವತ್ತು ಅಮ್ಮನವರನ್ನು ಕದಲಿಸ್ಬೇಕಾಗಿತ್ತಲ್ವ, ಸೊ ಮತ್ತೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಸೊ ನಾನು ಇವಾಗ ಎಲ್ಲದನ್ನು ತೆಗಿತಾ ಇದ್ದೀನಿ. ಕಾಯಿ ಎಲ್ಲ 3 ಸರಿ ನಾನು ಹಾಗೆಯೇ ಅಲುಗಾಡಿಸಿ ಹೂವು ಹಾಕಿರ್ತೀವಲ್ವ ಅದನ್ನು ಬಲಗಡೆಯಿಂದ ಬೀಳಿಸಿ ಆನಂತರ ನಾನು ಹಾಗೆಯೇ ದೇವ್ರಿಗೆ ನಾವು ಹೂವೆಲ್ಲ ಮುಡಿಸಿರ್ತೀವಲ್ವ ಆ ಹೂವನ್ನು ಎತ್ತಿ ಮುಡಿಸ್ಕೊಂಡೆ. ಸೊ ನಾನಿವಾಗ ಒಂದೊಂದಾಗಿ ಎಲ್ಲದನ್ನು ತೆಗಿತಾ ಇದ್ದೀನಿ. ಸೊ ಅಮ್ಮನವ್ರಿಗೆ ಹಾಕಿದ್ದಂತಹ ಚಿನ್ನ ಆಗಿರ್ಬೋದು, ಹಾಗೆ ಜಡೆ ಒಂದೊಂದಾಗಿ ಎಲ್ಲದನ್ನು ತೆಗೆದು ಇಡ್ತಾ ಇದ್ದೆ. ಸೊ ಅಮ್ಮನವ್ರನ್ನ ಕಳಿಸ್ಬೇಕಾದ್ರೆ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ನೆನ್ನೆ ಎಲ್ಲ ಅಷ್ಟು ಖುಷಿ ಸಂಭ್ರಮ ಇರ್ತಿತ್ತು, ಬಟ್ ಇವತ್ತು ಒಂಥರ ಬೇಜಾರು. ವರಮಹಾಲಕ್ಷ್ಮಿ ಹಬ್ಬ ಅಮ್ಮನವ್ರನ್ನ ನಾವು ಕಳಿಸ್ಬೇಕಲ್ಲ ಅಂತ. ಅಂದರೆ ಅಮ್ಮನವರು ನಮ್ಮ ಮನೇಲೇ ಸ್ಥಿರವಾಗಿ ಇರಲಿ ಅಂತಲೇ ನಾವು ಪೂಜೆ ಮಾಡೋದು, ಬಟ್ ಈ ಒಂದು ಟೈಮಲ್ಲಿ ಎಲ್ಲದನ್ನು ನಾವು ಹೀಗೆ ಇಟ್ಕೊಳ್ಳೋಕ್ಕಾಗಲ್ಲಲ್ವ. ವರ್ಷಕ್ಕೊಮ್ಮೆ ಬರುವಂತಹ ಅತಿಥಿ ಈ ಒಂದು ತಾಯಿ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನಾವೆಲ್ಲ ಏನು ಕಳಶ ಇಟ್ಟು ಮತ್ತು ಫೋಟೋ ಎಲ್ಲ ಪೂಜೆ ಮಾಡ್ತೀವಲ್ವ, ಆ ರೀತಿ ಮಾಡೋ ಕಳಶನೇ ನಮಗೆ ಪರ್ಮನೆಂಟ್ ಅಂತಲೇ ಹೇಳ್ಬೋದು. ಇದು ಬಂದು ಅತಿಥಿ ಥರ ನಾವು ಹಬ್ಬಗಳಿಗೆ ಇಟ್ಟು ತೆಗೆಯುವಂತಹ ಒಂದು ಪದ್ಧತಿ ಇದೆ. ಹಬ್ಬ ಮಾಡೋವ್ರಿಗೆ ಒಂಥರ ಕೆಲಸಗಳು, ಬಟ್ ಹಬ್ಬ ಮುಗಿದ ಮೇಲೆ ಒಂಥರ ಕೆಲಸ ಅಂತಲೇ ಹೇಳ್ಬೋದು. ಒಟ್ಟಲ್ಲಿ ಹೆಣ್ಮಕ್ಳಿಗೆ ಈ ಒಂದು ಹಬ್ಬ ಅಂದರೆ ಸಂಭ್ರಮ ಇದ್ದೇ ಇರುತ್ತಲ್ವ. ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡುವಂತಹ ಒಂದು ಹಬ್ಬ ಇದು ಅಂತಲೇ ಹೇಳ್ಬೋದು. ಸೊ ಇವಾಗ ಇದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ, ಇದನ್ನೆಲ್ಲ ತೊಳಿಬೇಕಾಗಿತ್ತು. ಬಟ್ ಇವತ್ತು ಶ್ರಾವಣ ಶನಿವಾರ ಆಗಿದ್ದರಿಂದ ಶನಿವಾರದ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಶ್ರಾವಣ ಶನಿವಾರ ಆಗಿದ್ದರಿಂದ ಇಲ್ಲಿ ತುಂಬಾ ಸ್ಪೆಷಲ್ ಪೂಜೆ ಎಲ್ಲ ನಡೀತಾ ಇತ್ತು. ಹೋಮ ಎಲ್ಲ ಮಾಡಿಸಿದ್ರು, ಹಾಗೆಯೇ ಉತ್ಸವ ಕೂಡ ಇತ್ತು. ಸೊ ಹೊರಗಡೆನೇ ಉತ್ಸವ ಮೂರ್ತಿ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು, ನೋಡಲಿಕ್ಕೆ ಆಗಲ್ಲ. ತುಂಬಾ ಒಂಥರ ಮೈ ಜುಮ್ ಅನ್ನೋ ರೀತಿ ಇತ್ತು ದೇವರನ್ನು ನೋಡ್ತಾ ಇದ್ದರೆ. ಹಾಗೆಯೇ ಕ್ರೌಡ್ ಇತ್ತು, ತುಂಬ ಜನ ಸೇರಿದ್ರು ಆಲ್ರೆಡಿ. ಸೊ ಈ ಒಂದು ದೇವಸ್ಥಾನದ ಫುಲ್ ವೀಡಿಯೋ ನಾನು ಒಂದು ವೀಡಿಯೋದಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಯಾವುದು ನಾನು ಡೀಟೇಲಾಗಿ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ನವಗ್ರಹಗಳ ವಿಗ್ರಹಗಳಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶ್ರಾವಣ ಶನಿವಾರ ಆಗಿದ್ದರಿಂದ ಭಕ್ತಾದಿಗಳು ತುಂಬಾ ಜಾಸ್ತಿ ಬಂದಿದ್ದರು. ಹಾಗೆಯೇ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು, ಬಟ್ ಕ್ಯೂ ಜಾಸ್ತಿ ಇತ್ತಲ್ವ. ಸೊ ಹಂಗಾಗಿ ನಾವು ಊಟ ಎಲ್ಲ ಮಾಡಲಿಲ್ಲ. ಎಳ್ಳು ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಇಲ್ಲಿ. ಸೊ ಪ್ರಸಾದ ಅಂತ ಎಳ್ಳು ಪ್ರಸಾದ ಸಿಕ್ತಲ್ವ, ಸಾಕು ಬಿಡು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ತುಂಬಾ ಕ್ಯೂ ಇತ್ತು, ತುಂಬಾ ರಶ್ ಇತ್ತು. 2-3 ಪಂಕ್ತಿ ಹಾಗೆಯೇ ವೆಯ್ಟ್ ಮಾಡ್ತಾಯಿದ್ರು ಕೂಡ. ಸೊ ನಾವು ಅವರೆಲ್ಲ ಊಟ ಮಾಡಿ ನೆಕ್ಸ್ಟ್ ನಾವು ನಿಂತು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಸುಸ್ತಾಗ್ಬಿಡುತ್ತೆ, ಆಗ್ತಿರಲಿಲ್ಲ. ಸೊ ಇರಲಿ ಬಿಡು ಅಂತ ಹೇಳಿ ಎಳ್ಳು ಪ್ರಸಾದ ಎಲ್ಲ ಇಸ್ಕೊಂಡು ದೇವಿ ದೇವಸ್ಥಾನ ಬಂದು ಅದರ ಪಕ್ಕಕ್ಕೇ ಅಟ್ಯಾಚ್ ಆದಂಗಿದೆ. ಸೊ ಅಲ್ಲಿಗೂ ಕೂಡ ಹೋದ್ವಿ, ಎಲ್ಲರೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ.
ಮುಗಿಸ್ಕೊಂಡು ಬಂದಮೇಲೆ ನಾನು ಇದನ್ನೆಲ್ಲ ತೆಗೆದಿದ್ದು ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿದ್ದೆ. ಎಲ್ಲ ಮಾಡಿದ್ನಲ್ವ ಅದನ್ನೆಲ್ಲ ತೆಗೆದೇ ಇರಲಿಲ್ಲ. ಸೊ ಇವಾಗ ಅದನ್ನೆಲ್ಲ ತೆಗೆದಿಟ್ಟು ಮತ್ತು ಪಾತ್ರೆಗಳೆಲ್ಲ ಏನಿಟ್ಟಿದ್ದೆ ಬೆಳ್ಳಿ ಸಾಮಾನಾಗಿರ್ಬೋದು ಅಥವಾ ಬೇರೆ ಐಟಮ್ಸ್ ಎಲ್ಲ ಆಗಿರ್ಬೋದು ಅದನ್ನೆಲ್ಲ ತೆಗೆದು ಅದಾದ್ರ ಜಾಗಕ್ಕೆ ಸೇರಿಸೋವರೆಗೆ ತುಂಬ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಇನ್ನು ನಾವು ಕಳಸ ಸಲ್ಲಿಸುವಾಗ ಯಾವಾಗಲೂ ಶುಕ್ರವಾರ ಮತ್ತು ಮಂಗಳವಾರ ನಾವು ಕಳಸವನ್ನು ಸಲ್ಲಿಸಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸೂರ್ಯಾಸ್ತ ಆದಮೇಲೆ ಈ ಒಂದು ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಇಂಥ ಒಂದು ಟೈಮ್ಗಳಲ್ಲಿ ನಾವು ಯಾವಾಗಲೂ ಕಳಸವನ್ನು ತೆಗಿಯೋಕ್ಕೆ ಹೋಗಬಾರ್ದು. ಕೆಲವೊಬ್ಬರು ನೈಟ್ ಶುಕ್ರವಾರನೇ ತೆಗೆದುಬಿಡ್ತಾರೆ. ಬಟ್ ನನಗೆ ಯಾಕೋ ಶುಕ್ರವಾರ ತೆಗಿಲಿಕ್ಕೆ ಮನಸ್ಸಾಗಲ್ಲ. ಆವಾಗ ತಾನೇ ಹಬ್ಬ ಎಲ್ಲ ಮಾಡಿರ್ತೀವಿ. ಹಾಗೆಯೇ ತಾಯಿ ಸಾಯಂಕಾಲ ಟೈಮಲ್ಲೇ ಮನೆಗೆ ಬರುವಂತಹ ಟೈಮ್ ಅಂತ ಹೇಳ್ತಾರೆ. ಆ ಒಂದು ಟೈಮಲ್ಲಿ ನನಗೆ ತೆಗಿಲಿಕ್ಕೆ ಇಷ್ಟ ಆಗಲ್ಲ. ಸೊ ನನ್ನ ನೆಕ್ಸ್ಟ್ ಡೇನೇ ನಾನು ಕದಲಿಸುವಂಥದ್ದು. ಸೊ ಹಾಗೆಯೇ ಇವತ್ತು ಒಂದು ಟಿಪ್ ಆಫ್ ದ ಡೇ ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ವಿಡಿಯೋದಲ್ಲಿ. ಒಂದೊಂದು ಸಾರಿ ಏನಾಗುತ್ತೆ, ಕುಕ್ಕರ್ ಇಟ್ಟಿರ್ತೀವಲ್ವ ಅದು ಜಾಸ್ತಿ ಬೇಗ ಪ್ರೆಷರ್ ತಗೊಳ್ಳೋದೇ ಇಲ್ಲ, ಅಂದರೆ ವಿಜಲ್ ಹಾಕೋದೇ ಇಲ್ಲ, ಸುಮ್ಮನೆ ಹಾಗೇ ಸೈಲೆಂಟಾಗಿರುತ್ತಲ್ವ. ಸೊ ಈ ಗ್ಯಾಸ್ಕೆಟ್ಗಳಂತೂ ಬಾಳ್ಕೆನೇ ಬರಲ್ಲ, ಪದೇ ಪದೇ ಹೋಗ್ತಾ ಇರುತ್ತೆ. ಮತ್ತು ಅರ್ಜೆಂಟಲ್ಲಿ ನಾವು ಅದನ್ನು ಹೋಗಿ ತೊಗೊಂಡು ಬರಲಿಕ್ಕೂ ಆಗಲ್ಲ. ಆ ಒಂದು ಟೈಮಲ್ಲಿ ಗ್ಯಾಸ್ಕೆಟ್ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ನಾವು ಅದನ್ನು ಫ್ರಿಡ್ಜಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟು ನಾವು ಅದನ್ನು ತೆಗೆದು ನಂತರ ಅದನ್ನು ಕುಕ್ಕರ್ಗೆ ಹಾಕಿ ಕೂಗಿಸೋದ್ರಿಂದ ಬೇಗನೆ ಅದು ಕೂಗುತ್ತೆ. ಸ್ವಲ್ಪ ಲೂಸ್ ಇರೋ ಬೆಲ್ಟ್ ಟೈಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.